ಮಿತ್ರರೇ, ಕಳೆದ ಕೆಲವು ದಿನದಿಂದ ಕರಾವಳಿಯಲ್ಲಿ ನಡೀತಾ ಇರುವಂತಹ ಘಟನೆಗಳು ನಿಜಕ್ಕೂ ಕೂಡ ಆತಂಕಕಾರಿ. ಕಾನೂನಿನ ಭಯವೇ ಈ ಜನರಿಗೆ ಇಲ್ಲದ ಹಾಗಾಗಿದೆ. ಕಾನೂನು ಅಂದ್ರೆ ಏನು, ಕಾನೂನು ಹೇಗಿರುತ್ತೆ ಅನ್ನುವಂತ ಭಯವನ್ನ ಈ ಸಮಾಜಕ್ಕೆ ಮೂಡಿಸಲೇಬೇಕು. ಕರಾವಳಿಯ ಭಾಗದಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಪ್ರಚೋದನಕಾರಿ ಮಾತುಗಳನ್ನು ಭಾಷಣಗಳನ್ನು ಮಾಡಿಕೊಂಡು ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರು ನ್ಯಾಯಾಲಯಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾನು ಪ್ರಚೋದನಾ ಭಾಷಣ ಮಾಡೋದಿಲ್ಲ ಅಂತೇಳಿ. ಅವರಿಗೆ ಮಾತ್ರ ಬೇಲ್ ಸಿಗುತ್ತೆ, ಕೋರ್ಟಿಗೆ ಇದು ಮಾಡ್ತಾರೆ. ಆದರೆ ಅಮಾಯಕ ಹೋರಾಟಗಾರರು ಇವತ್ತು ಸಂದೀಪ್ ಪೂಜಾರಿ ಇರ್ಬೋದು, ಭಾಳಷ್ಟು ಜನ ಹೇಳ್ತಾ ಇದ್ದಾರಲ್ಲ, ಅವ್ರಿಗೆ ಯಾರೂ ಸಹ ಕೋರ್ಟಿಗೆ ನೀವು ಸಹಕಾರ ಕೊಡ್ತೀನಿ ಅಂತ ಹೇಳೋದೇ ಇಲ್ಲಂತೆ. ಇದು ಕರಾವಳಿಯ ಭಾಗದಲ್ಲಿ ದ್ವೇಷವನ್ನು ಹರಡ್ತಾ ಇರುವಂಥದ್ದು. ಇಲ್ಲಿ ಕೋಮು ಪ್ರಚೋದನೆಗಳ ನಡುವೆ ಒಬ್ಬ ವಿದ್ಯಾರ್ಥಿನಿಯನ್ನು ಒಬ್ಬ ಯುವಕ ಹಾಡಾಗಲೇ ಬಸ್ ಸ್ಟ್ಯಾಂಡ್ನಲ್ಲಿ ಕೊಚ್ಚುತ್ತಾನೆ. ವಿಡಿಯೋದಲ್ಲಿ ಸೆರೆ ಆಗುತ್ತೆ. ಯಾವ ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ? ಅದೇ ಯುವಕನ ಜಾಗದಲ್ಲಿ ಒಬ್ಬ ಬೇರೆ ಧರ್ಮದವನ ಹೆಸರಿದ್ದಿದ್ದರೆ ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ಯಾವ ರೀತಿ ಕೋಮು ಭಾವನೆಯನ್ನು ಕೋಮು ದಳ್ಳೂರಿಯನ್ನು ಸೃಷ್ಟಿ ಮಾಡೋದಕ್ಕೆ ಏನೇನು ಸ್ಟೇಟ್ಮೆಂಟ್ಗಳು ಬರ್ತಾ ಇತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು ಸ್ವಯಂ ಘೋಷಿತ ಹಿಂದೂ ಹೋರಾಟಗಾರರು ಯಾವ ಸೃಷ್ಟಿ ಮಾಡ್ತಿದ್ರು. ಒಂದು ವಿದ್ಯಾರ್ಥಿನಿಯನ್ನು ಆ ರೀತಿ ಆದಂಗೆ ಹತ್ಯೆ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಡವೇನ್ರಿ? ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಡವಾ? ನಾವು ಕೇಳ್ತಾ ಇರೋದಿದೆ, ನಿಮ್ಮ ಕೋಮು ಪ್ರಚೋದನೆಗಳನ್ನು ಪಕ್ಕಕ್ಕಿಡಿ ಸ್ವಾಮಿ. ಫಸ್ಟು ಹಿಂದೂ ಧರ್ಮ ಅಂತಿರಲ್ಲ, ಹಿಂದೂ ಧರ್ಮದಲ್ಲಿ ದಾರಿ ತಪ್ಪುತ್ತಿರುವಂತಹ ಯುವಕರಿಗೆ ಸರಿದಾರಿಗೆ ತರುವಂತಹ ಕೆಲಸಗಳನ್ನು ಮಾಡಿ, ಕಾರ್ಯಾಗಾರಗಳನ್ನು ಮಾಡಿ, ಶಿಬಿರಗಳನ್ನು ಮಾಡಿ. ನೀವು ಹಿಂದೂ ಧರ್ಮವನ್ನು ಇಟ್ಕೊಂಡು ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಳ್ಳೋದು ಬಿಟ್ಟುಬಿಡಿ. ಹಿಂದೂ ಧರ್ಮದಲ್ಲಿ ಯುವಕರಿಗೆ ನೀವು ಲಾಂಗಗಳು ನೀವು ಏನೇನು ಮಾಡ್ತಾ ಇದ್ದೀರಲ್ಲ ಎಲ್ಲ ಸಹ ಯುವಕರಿಗೆ ಒಂದು ಪ್ರಚೋದನೆ ಆಗುತ್ತೆ. ಭಯವೇ ಇಲ್ಲದಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಇವತ್ತು ಶ್ರೀಕಾಂತ್ ಶೆಟ್ಟಿ ಅವರು ಮಾತನಾಡ್ತಾ ಇದ್ದಾರೆ, ಇಲ್ಲಿ ಕರಾವಳಿನಲ್ಲಿ ಕೋಮು ಪ್ರಚೋದನೆಗಳು ಭಯ ಇಲ್ಲ, ಯಾವಾಗ ಆಗ್ತಾ ಇದೆ ಅಂತೇಳಿ. ಇದೇ ಶ್ರೀಕಾಂತ್ ಶೆಟ್ಟಿ ಅವರು ಎಷ್ಟು ಕೋಮು ಪ್ರಚೋದನೆಗಳ ಭಾಷಣಗಳನ್ನು ಮಾಡಿದ್ರು. ಇದೇ ಶ್ರೀಕಾಂತ್ ಶೆಟ್ಟಿ ಅವರು ಎಷ್ಟು ಕೋಮು ಪ್ರಚೋದನೆಗಳ ಭಾಷಣಗಳನ್ನು ಮಾಡಿದ್ರು. ಒಂದು ಸಾರಿ ರೀಕಾಲ್ ಮಾಡ್ಕೊಳ್ಳಿ. ಇದು ಕೋಮು ದ್ವೇಷದ ವಿಚಾರ ಅಲ್ಲ. ಇದು ಇಲ್ಲಿ ಕರಾವಳಿಯ ಭಾಗದಲ್ಲಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು. ನಿನ್ನೆ ದಿವಸ ನಾನೊಂದು ವಿಡಿಯೋದಲ್ಲಿ ನಾನು ಮಾತಾಡಿದ್ದೆ. ಪುನೀತ್ ಕೆರೆಹಳ್ಳಿ ಬೆಂಗಳೂರಿಂದ ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ ನಿಂತ್ಕೊಂಡು ಕರಾವಳಿಯ ಭಾಗದಲ್ಲಿ ಬಾಂಗ್ಲಾದೇಶಿಗರು ಎಷ್ಟು ಜನ ಎಲ್ಲಿದ್ದಾರೆ ಗೊತ್ತಿದೆ ಅಂತ ಹೇಳುವಂಥ ಪುನೀತ್ ಕೆರೆಹಳ್ಳಿಗೆ ಕರಾವಳಿಯ ಭಾಗದಲ್ಲಿ ಹಿಂದೂ ಸಂರಕ್ಷಕರು ಅಂತ ಹೇಳ್ಕೊಳ್ಳುವಂಥ ನಿಮಗೆ ಇಡೀ ಕರಾವಳಿಯ ಭಾಗದಲ್ಲಿ ಇಬ್ಬರನ್ನು ಹೊರತುಪಡಿಸಿ ಬಾಕಿಯವರೆಲ್ಲರೂ ಸಹ ಭಾರತೀಯ ಜನತಾ ಪಕ್ಷದ ಶಾಸಕರುಗಳಿದ್ದೀರಿ. ಇಬ್ಬರನ್ನು ಹೊರತುಪಡಿಸಿ UT ಖಾದರ್ ಮತ್ತು ಅಶೋಕ್ ರೈ ಅವ್ರು ಬಿಟ್ಟರೆ ಇನ್ನು ಎಲ್ಲರೂ ಸಹ BJPಯ ಶಾಸಕರಿದ್ದೀರಿ, MLCಗಳಿದ್ದೀರಿ, ರಾಜ್ಯಸಭಾ ಸದಸ್ಯರಿದ್ದೀರಿ, ಲೋಕಸಭಾ ಸದಸ್ಯರುಗಳಿದ್ದೀರಿ. ನಿಮಗೆ ಗೊತ್ತಿಲ್ಲದಂತಹ ವಿಚಾರ ಪುನೀತ್ ಕೆರೆಹಳ್ಳಿ ಗೊತ್ತಂತೆ. ಪೊಲೀಸ್ನವರು ಸಹಕಾರ ಕೊಡಬೇಕಂತ ಅಂತೇಳಿ ನಾನು ಮಾತಾಡಿದ್ದೀನಿ. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಹಿಂದೂ ಧರ್ಮವನ್ನು ಲಾಭಕ್ಕೆ ಬಳಸ್ಕೊಳ್ಳೋಕೆ ಹೋಗಬೇಡ್ರಿ. ನೀವು ಲವ್ ಜಿಹಾದ್ ಅಂತ ಹೇಳ್ತೀರಲ್ಲ, ಲವ್ ಜಿಹಾದಿಗೆ ಒಳಗಾಗ್ತಾ ಇರುವಂತಹ ಹಿಂದೂ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳುವಂತಹ ಕಾರ್ಯಾಗಾರಗಳನ್ನು ಮಾಡಿ ಮುಳ್ಳು ಬಟ್ಟೆ ಮೇಲೆ ಬಿದ್ದರೂ, ಬಟ್ಟೆ ಮುಳ್ಳಿನ ಮೇಲೆ ಬಿದ್ದರೂ ಡ್ಯಾಮೇಜ್ ಆಗೋದು ಬಟ್ಟೆಗೆ. ಇದನ್ನು ಹೇಳ್ಕೊಡ್ಬೇಕು, ಸಂಸ್ಕಾರ ಹೇಳ್ಕೊಡ್ಬೇಕು, ಧರ್ಮದ ವಿಚಾರ ಹೇಳ್ಕೊಡ್ಬೇಕು. ನೀವು ಮಾಡ್ತಾ ಇರ್ಬೋದೇನ್ರಿ? ನೀವು ಓಟಿಗೋಸ್ಕರವಾಗಿ ಕೋಮು ಸಂಘರ್ಷವನ್ನು ಉಂಟು ಮಾಡುವಂತಹ ಪ್ರಚೋದನಾ ಭಾಷಣಗಳನ್ನು ಮಾಡ್ತೀರಿ. ಶ್ರೀಕಾಂತ್ ಶೆಟ್ಟಿ ಆಗಿರ್ಬೋದು, ಕಲ್ಲಡ್ಕ ಪ್ರಭಾಕರ್ ಭಟ್ರು ಆಗಿರ್ಬೋದು, ಮತ್ತು ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ಕೊರಗಜ್ಜನ ಮುಂದೆ ನಿಂತ್ಕೊಂಡು ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು, ಮುಸಲ್ಮಾನರ ಹೆಣ್ಣು ಮಕ್ಕಳನ್ನು ಪ್ರೀತಿ ಹೇಳ್ಕೊಡುವಂಥ ಮಾತುಗಳು ಇವೆಲ್ಲವೂ ಸಹ ಕೋಮು ಪ್ರಚೋದನಾ ಭಾಷಣಗಳಲ್ವೇನ್ರಿ? ಶ್ರೀಕಾಂತ್ ಶೆಟ್ಟಿ ಹೇಳ್ತಾರಲ್ಲ, ನಮ್ಮ ಕರಾವಳಿಯಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಅಂತೇಳಿ. ಇದಕ್ಕೆ ಕಾರಣ ನೀವುಗಳು ಹೌದು, ನಾವುಗಳು ಹೌದು, ಮೀಡಿಯಾಗಳು ಹೌದು, ಸರ್ಕಾರಗಳು ಹೌದು. ಎಲ್ಲರೂ ಸಹ ಇದಕ್ಕೆ ಭಾಗಿದಾರಗಳಾಗ್ತವೆ. ಅದರ ಬಾಧ್ಯತೆ ನಮ್ಮ ಮೇಲೇನೂ ಇದೆ, ಅದರ ಜವಾಬ್ದಾರಿ ನಮ್ಮ ಮೇಲೇನೂ ಇದೆ. ಶ್ರೀಕಾಂತ್ ಶೆಟ್ರೆ, ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ಚಕ್ರವರ್ತಿ ಸೂಲಿಬೆಲೆಯವರೇ, ಮತ್ತಷ್ಟು ಜನರೇ, ನೀವು ಹಿಂದುತ್ವವನ್ನು ಕಟ್ತೀನಿ ಅಂತ ಹೋಗ್ತಾ ಇದ್ದೀರಲ್ಲ, ಹಿಂದುತ್ವವನ್ನು ಕಟ್ಟೋದು ಬೇಕಾಗಿಲ್ರಿ.
ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮವನ್ನು ಯಾರೂ ಏನು ಮಾಡೋಕ್ಕಾಗಿಲ್ಲ. ನೀವು ಇತ್ತೀಚೆಗೆ 2014ರಿಂದ ಈಚೆಗೆ ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೋಗ್ತಾ ಇದ್ದೀರಿ. ಜನಾರ್ದನ ಪೂಜಾರಿ ಅವರು ಲೋಕಸಭಾ ಸದಸ್ಯರ ಸ್ಥಾನದಿಂದ ಹಿಡಿದಾಗಿಂದ ಪ್ರತಿ ಚುನಾವಣೆಯಲ್ಲಿ ನೀವು ಪ್ಲೇ ಮಾಡ್ತಾ ಇರುವಂಥದ್ದು ಹಿಂದುತ್ವದ ಕಾರ್ಡು, ಹಿಂದೂ ಮುಸ್ಲಿಂ ಕಾರ್ಡುಗಳು. ಇದರಿಂದಾಗಿ ಅಲ್ಲಿನ ಜನಕ್ಕೆ ರಕ್ತಸಿಕ್ತ ಅಧ್ಯಾಯ ಅಂತಂದರೆ ಮಾಮೂಲಾಗೋಗಿದೆ. ಹಗಲೇ ಯಾವುದೇ ಭಯ ಇಲ್ಲದೆ ಆಕೆ ಒಬ್ಬ ಹಿಂದೂ ಹೆಣ್ಣುಮಗಳು, ಆಕೆನೂ ಒಬ್ಬ ಹಿಂದೂ ಹೆಣ್ಣುಮಗಳು ಅನ್ನೋ ಪರಿಜ್ಞಾನ ಇಲ್ಲದೆ ಈ ವ್ಯಕ್ತಿ ಮಚ್ಚನ್ನು ಬೀಸ್ತಾನ್ರಿ, ಮಚ್ಚನ್ನು ಬೀಸ್ತಾನೆ. ಯಾರ್ರೀ ಹೊಣೆ? ಅದಕ್ಕೆ ಹೊಣೆಗಾರರು ನೀವುಗಳು, ಹೊಣೆಗಾರರು ನೀವುಗಳೇ. ಬೇರೆಯವ್ರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಹೊಣೆಗಾರರು. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. 4 ದಿವಸ ಏನು ಇದೇ ಬೇರೆ ಧರ್ಮದವನು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಬಂಧುಗಳ ಮೇಲೆ ಬಂದು ಕರೆ ಕೊಡ್ತಿದ್ರಿ. ಪ್ರವೀಣ್ ನಟ್ಟಾರ್ ಕೊಲೆ ಆದಾಗ ಯಾವ ಸರ್ಕಾರ ಇತ್ತು? ಶ್ರೀಕಾಂತ್ ಶೆಟ್ರೆ ಯಾವ ಸರ್ಕಾರ ಇತ್ತು? ನಳಿನ್ ಕುಮಾರ್ ಕಟೀಲ್ ಅವರ ಕಾರು ಬಂದಾಗ ಅಲ್ಲಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆ ಕಾರನ್ನು ಮುಗಿಸಿ ಹಾಕ್ತಾರೆ, ಘೆರಾವ್ ಹಾಕ್ತಾರೆ. ಪರೇಶ್ ಮಿಶ್ರಾ ಕೊಲೆ ಆಗುತ್ತೆ, ಶರತ್ ಮಡಿವಾಳ ಕೊಲೆ ಆಗುತ್ತೆ, ಪ್ರವೀಣ್ ನೆಟ್ಟಾರ್ ಕೊಲೆ ಆಗುತ್ತೆ ಕರಾವಳಿಯ ಭಾಗದಲ್ಲಿ. ಮಲೆನಾಡಿಗೆ ಬಂದರೆ ಹರ್ಷನ ಕೊಲೆ ಆಗುತ್ತೆ, ಈ ಕಡೆ ಟಿ ನರಸೀಪುರದ ವೇಣುಗೋಪಾಲ್ ಆಗುತ್ತೆ, ಶಿವ ಉಪ್ಪಾರ್ ಕೊಲೆ ಆಗುತ್ತೆ. ಎಷ್ಟು ಜನ ಕಣ್ಣಿಗೆ ಕಾಣುವಂತಹ ಅಮಾಯಕರು ಜೀವ ಬಲಿ ಕೊಡ್ತಾ ಇದ್ದಾರೆ. ಏನಾದರೂ ಆಗ್ತಾ ಇದೆ. ಇತ್ತೀಚೆಗೆ ಪ್ರವೀಣ್ ವಾಳ್ಕೆಯವರಾಗಿರ್ಬೋದು, ಸಂದೀಪ್ ಪೂಜಾರಿ ಆಗಿರ್ಬೋದು, ಇವರೆಲ್ಲರೂ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ಯಾವ ರೀತಿ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕೂ ಕಾರಣ ನಾವುಗಳೇ ರೀ, ಬೇರೆಯವರಲ್ಲ. ಈಗಲಾದರೂ ಎಚ್ಚೆತ್ಕೊಳ್ಳಿ. ಬೇರೆ ಧರ್ಮದವನು ಮಾಡಿದ ತಕ್ಷಣವೇ ಅದಕ್ಕೂ ಒಂದು ಬಣ್ಣ ಕೊಡುವಂಥದ್ದು. ಅದೇ ಹಿಂದೂ ಧರ್ಮದ ಯುವಕ ಮಾಡ್ತಾ ಇದ್ದಾಗ ಸೈಲೆಂಟ್ ಆಗೋದು ಎಷ್ಟರ ಮಟ್ಟಿಗೆ ಸರಿ ರೀ? ಇಷ್ಟೊಂದು ಕ್ರೂರವಾಗಿ ಇಷ್ಟೊಂದು ಇದರಲ್ಲಿ ಘಟನೆಗಳು ನಡೀತಾ ಇದೆಯಲ್ಲ, ಇದಕ್ಕೆ ಹೊಣೆಗಾರರು ಸರ್ಕಾರಗಳಲ್ಲ, ನೀವುಗಳು ಹೊಣೆಗಾರರು. ಸರ್ಕಾರಗಳನ್ನು ಹೊಣೆ ಮಾಡಿಕೊಂಡು ತಪ್ಪಿಸ್ಕೊಂಡು ಹೋಗುವಂಥದ್ದಲ್ರಿ. ಇಲ್ಲಿ ಕಠಿಣವಾದಂತಹ ಕಾನೂನಿದ್ರೂ ಸಹ ಎಲ್ಲರೂ ಸಹ ತನ್ನ ಸಂಸ್ಕಾರಗಳನ್ನು ಹೇಳ್ಕೊಡ್ಬೇಕಾಗತ್ತೆ. ಸಂಸ್ಕಾರಗಳ ಮೂಲಕ ನಾವು ಪ್ರತಿಯೊಂದು ಸರಿ ಮಾಡಬೇಕಾಗತ್ತೆ. ನೀವು ಹಿಂದೂ ಸಂಘಟನೆಗಳು ನಮಗೆ 100 ವರ್ಷ ಆಯಿತು, ನಮ್ಗೆ 50 ವರ್ಷ ಆಯಿತು, ನಾವು ಹಿಂದೂ ಧರ್ಮವನ್ನು ಕಾಪಾಡೋದಕ್ಕೆ ಬಂದಿರೋದು ಅಂತ ಹೇಳ್ತಿರಲ್ಲ, ಆ ಕಾಪಾಡೋಕ್ಕೆ ಬಂದಿರೋದು ಹೇಳುವಂತಹ ನೀವುಗಳು ಕಾರ್ಯಾಗಾರಗಳನ್ನು ಮಾಡಿ ಕಾಲೇಜುಗಳಲ್ಲಿ ಹೆಣ್ಮಕ್ಳು ಓದ್ತಾ ಇರ್ತಾರೆ, ಹುಡುಗರು ಓದ್ತಾ ಇರ್ತಾರೆ, ಅಂಥವ್ರಿಗೆ ಕಾರ್ಯಾಗಾರ ಮಾಡಿರಿ, ಜಾಗೃತಿ ಕಾರ್ಯಾಗಾರ ಮಾಡಿರಿ, ಅವರಿಗೆ ಜಾಗೃತಿ ಶಿಬಿರಗಳನ್ನು ಮಾಡಿ ಅವರಿಗೆ ಸಂಸ್ಕಾರ ಹೇಳ್ಕೊಡಿ, ಅವರಿಗೆ ಭಾರತ ದೇಶದ ಇತಿಹಾಸವನ್ನು ಹೇಳ್ಕೊಡಿ, ಹಿಂದೂ ಧರ್ಮದ ಪಾವಿತ್ರತೆ ಹೇಳ್ಕೊಡಿ, ಲವ್ ಜಿಹಾದ್ ಅಂತಾರ ಅದ್ರ ಬಗ್ಗೆ ಹೇಳ್ಕೊಡಿ. ಇದನ್ನು ಹೇಳ್ಬೇಕಾಗಿರುವಂತಹ ಕೆಲಸ ನಿಮ್ಮದು. ಬೇಜಾರಾಗತ್ತೆ ರೀ. ಒಬ್ಬ ಹೆಣ್ಣು ಮಗಳನ್ನು ಹಗಲೇ ಬಸ್ ಸ್ಟ್ಯಾಂಡ್ನಲ್ಲಿ ಕೊಚ್ಚಿ ಓಡೋಗ್ತಾನೆ ಅಂತಂದರೆ ಇವತ್ತಿನ ಯುವ ಪೀಳಿಗೆ ಯಾವ ರೀತಿ ಬದಲಾವಣೆ ಆಗಿದೆ, ಮನಸ್ಥಿತಿಗಳು ಯಾವ ರೀತಿ ಬದಲಾವಣೆ ಆಗಿದೆ ನೋಡ್ಬೇಕ್ರಿ. ನಿಜಕ್ಕೂ ಬಹಳ ನೋವಾಗುತ್ತೆ. ಇದು ನಾವು ಮಾಡ್ತಾ ಇರುವಂತಹ ನಮ್ಮ ತಪ್ಪುಗಳಿಂದ ಆಗ್ತಾ ಇರುವಂಥದ್ದೂ ಸಹ ಇದೆ. ಸರ್ಕಾರಗಳಲ್ಲೂ ಸಹ ಕಾನೂನಿನ ಭಯ ಇಲ್ಲ ಅವರಿಗೆ. ರೌಡಿಗಳ ಗುಂಪು ಜಾಸ್ತಿ ಆಗ್ತಾ ಇದೆ, ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ. ಯಾರಿಗೂ ಸಹ ಭಯವೇ ಇಲ್ಲ ಈ ಕಾನೂನಿನ ಬಗ್ಗೆ. ಎಷ್ಟೇ ಕಠಿಣ ಕಾನೂನು ಬಂದರೂ ಸಹ ಯಾವುದೂ ಇಲ್ಲ. ಮಾತಾಡ್ತಿದ್ರೆ ಎನ್ಕೌಂಟ್ರ್ ಮಾಡಿ ಬಿಸಾಕಿ. ಎಷ್ಟು ಜನರಿಗೆ ಎನ್ಕೌಂಟ್ರ್ ಮಾಡ್ತೀರ್ರಿ ನೀವು? ಎನ್ಕೌಂಟ್ರ್ಗಳನ್ನು ಮಾಡ್ಕೊಂಡಿದ್ರು ಸಹ ಬದಲಾವಣೆ ಆಗಲ್ಲ. ಮನ ಪರಿವರ್ತನೆ ಮಾಡುವಂಥ ಕೆಲಸ ಆಗಬೇಕು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.